ಭಾಗ್ಯ ಆರಾಮದಿಯಾವ? ಹಂಗ್ಯಾಕೆ ನಿಂತಿದ್ದಿ ಕುಂದಿರ್ಬೇಕಿಲ್ಲ? ಹ್ಞೂ ಅದಕ್ಕೆಮ್ಮ ಆರಾಮದೇನು ನೋಡು. ಏನಿಲ್ರಿ, ಇಲ್ಲೇ ಅಡ್ಡಾಡಕತ್ತಿದ್ನೆ, ಅದಕ್ಕೆ ನಿಂತಿದ್ದೆ. ಅಂದ್ರೆ ಪಾರ್ಲರ್ ಅವ್ರು ಬಂದಿದ್ರ, ಈಗ ಎಲ್ಲ ಫೇಶಿಯಲ್ ಗಿಶಲ್ ಮಾಡಿ ಹೋದ್ರವ್ರು. ಅದಕ್ಕೆ ಕುಂತು ನಡಾನು ಸಾತಿತ್ತು, ಅಡ್ಡಾಡತ್ತಿದ್ದೆ. ಬರ್ರಿ ಕುಂದೂರು ಬರ್ರಿ, ಹುಡುಗ ಮಕ್ಕೊಂಡ ಬಿಟ್ಟ ನಾನು. ತಡಿಯೋ ಯವ್ವ, ಕೈ ನುಸಾಗತೈತಿ, ಇಲ್ಲೇ ಹಾಕ್ತೀನಿ ಅನ್ನೋದಿಟ್ಟು. ನೀನು ಕುಂದರ್ ಮೊದಲು ಎಷ್ಟೊತ್ತಂತ ನಿಂದಿರ್ತಿದ್ದಿ? ನೀವು ಕುಂದೂರು ಬರ್ರಿ ಅದಕ್ಕೆಮ್ಮ. ಯಾರ್ಯಾರು ಬಂದಿರಿ? ಅಣ್ಣ ಎಲ್ಲ ಅದಾನ, ಬಂದೇ ಇಲ್ಲಲ್ಲ? ಇಲ್ಲವ, ಅದು ಅಡುಗೆ ಬುತ್ತಿ ತೊಗೊಂಬಂದಿದ್ವಲ್ಲ, ಗಾಡಿಯಾಗಿತ್ತು, ಅದನ್ನು ಇಳ್ಸಾಕತ್ತಾರ. ತಡಿ, ನಿಮ್ಮ ನಾದ್ನಿಗೆ ಹೇಳ್ತಾನೆ, ಅದನ್ನ ಬಿಚ್ಚು ಅಲ್ಲೇ ಹಂಚಿ ಬರೋಣಂತ ಊರಾಗ ಅಂತ. ನಾನು ಹೋಗ್ತೇನೆ ಅಕ್ಕಿ ಜೊತೆಗೆ. ಕರಿತೇನೆ ತಡ್ರಿ ಅದಕ್ಕೆಮ್ಮ. ಹಂಗಿದ್ರ ಅಂಟೀರಿ, ಅಂಟೀರಿ. ಹಾಂ ಹೇಳ್ರಿ ಅದಕ್ಕೆಮ್ಮ, ನಾನು ಅಲ್ಲಿ ಅಡುಗೆ ಬಿಚ್ಚಾತಿದ್ದೆ, ಏನು ಬೇಕಿತ್ತು? ಏನಿಲ್ವಾ, ಬುತ್ತಿ ಬಿಚ್ಚಬೇಕು ಅಂತೇಳಿ ಅನ್ನಕತ್ತಿದ್ನೆ. ಅದಕ್ಕೆ ಆಂಟಿಯರು ಏನು ಮಾಡತ್ತಾರ ಕೇಳ್ತೇನೆ ತಡಿ ಅಂತ ಕರೆದ್ಲೆ. ಬಿಚ್ಚಾತಿದ್ರು ಚಲೋ ಆತು ಬಿಡು, ನಾನು ಬರ್ತೇನೆ ಬಾ. ಹಂಗಿದ್ರೆ ಅಡುಗೆ ಬಿಚ್ಚಿ ಮನೆಗೆ ಒಂದಿಷ್ಟು ಹಂಚಿ ಬರೋಣ ಅಂತ. ಯಾವ ಮನೆ ಅಂತ ನಿನಗೆ ಗೊತ್ತದಾವಲ್ಲ? ಹೌದು, ನಿಮ್ಮ ಅವ್ವಾರು ಬಂದೇ ಇಲ್ಲಲ್ಲ, ಯಾಕೆ? ಅಯ್ಯ, ಅವನ ಕತೆ ಏನು ಕೇಳ್ತೀರಿ? ಬರ್ಬೇಕಂತ ಎಲ್ಲ ಬ್ಯಾಗ್ ರೆಡಿ ಮಾಡ್ಯಾಳಂತ. ಮಾಡಿ ರಾತ್ರಿ ಟ್ರೈನ್ ಐತಿ, ಮಧ್ಯಾಹ್ನ ಊಟ ಮಾಡಿ ಮಕ್ಕೊಂಡಿದ್ಲಂತ. ಆಮೇಲೆ ಹೇಳಕ್ಕೆ ಹೋಗ್ಯಾಳ, ಒಂದು ಸ್ವಲ್ಪ ಜೋಲ್ ಹೋದಂಗಾಗಿ ಕಾಲು ಜರದ್ ಬಿದ್ದುಬಿಟ್ಟಾಳ. ಅದಕ್ಕೆ ನಡ ನೋವಾಗೈತಿ, ಹೇಳಕ್ಕೆ ಬರವಲ್ತ ಅಂತ ಅನ್ನಕತ್ತಿದ್ಲ. ಮತ್ತು ಇರೋಲ್ದಾಗ್ಬಿಟ್ಟು ನಾವು ವಿಚಾರ ಮಾಡ್ಕೋತೀವಿ ಅಂತಂದೆ. ಅಯ್ಯೋ ದೇವ್ರೇ, ಹೌದಾ? ಇದೇನಪ್ಪ ಇದು? ಈಗ ಹೆಂಗೆ ಆರಾಮದಾರಂತ ಇಲ್ಲಂತ? ಹ್ಞೂ ಆರಾಮದಾರಂತ್ರಿ. ನಾ ಹೋಗಿ ಒಂದು ಸ್ವಲ್ಪ ಅಡುಗೆ ಬಿಸ್ತೀನಿ ರೀ, ಅಂದ್ರೆ ಕೊಟ್ಟು ಬರ್ಬೇಕು. ನನ್ನ ಫ್ರೆಂಡ್ಸು ಬರಾಕತ್ತಾರ, ಈಗ ಏನೇನು ಬಂದ್ರಂತ ಇನ್ನೊಂದು 5 ನಿಮಿಷ ಇಲ್ಲೇ ಅದೇವಿ ಅಂದ್ರೆ. ಅವರು ಬಂದ್ರೆ ಮತ್ತು ಅವ್ರಿಗೂ ಚಹಾ ನಾಷ್ಟ ಎಲ್ಲ ಮಾಡ್ಬೇಕು. ನೀವು ಬರ್ರಿ, ನಾಷ್ಟ ಮಾಡ್ಬರ್ರಿ, ಅಲ್ಲೆಲ್ಲರೂ ನಾಷ್ಟ ಮಾಡತ್ತಾರ. ಹ್ಞೂ ಅದಕ್ಕೆಮ್ಮ, ಹೋಗ್ರಿ ನಾಷ್ಟ ಮಾಡಿ ಹೋಗ್ರಿ. ಹುಡುಗ ಇಲ್ಲೇ ಮಕ್ಕೊಂಡಿರ್ತಾನೆ, ನಾನು ನೋಡ್ಕೊತಿರ್ತೇನಂತ. ಹೋಗಿ ನಾಷ್ಟ ಮಾಡಿ ಬರೋಗ್ರಿ. ಬಾರ್ವಾ, ಹಂಗಿದ್ರೆ ಹೋಗೋಣಂತ. ನೀವು ಹುಟ್ಟಬಾರ್ದಂತೆ ಎಷ್ಟೆಲ್ಲ ಮಾಡಿದೆ ನಾನು, ಆದರೂ ಹುಟ್ಟೇ ಬಿಟ್ಟು. ಅಲ್ಲ, ನಾನು ಏನೇನು ಅಂದ್ಕೊಂಡಿದ್ದೆ ಅಲ್ಲ, ಇದೇನಾಯ್ತು? ಹೋಗ್ಲಿ, ಒಂದು ಹೆಣ್ಮಗುವರೇ ಆಗಿದ್ರೆ ಸುಮ್ಮನೆ ಮದುವೆ ಮಾಡತ್ತ ಕಳ್ಸಕ್ಕೆ ಬರ್ತಿತ್ತು ಅನ್ನೋ ಲೆಕ್ಕಕ್ಕರೆ ಇರ್ತಿತ್ತು. ಹೋಗಿ ಹೋಗಿ ಗಂಡ ಹುಟ್ಬಿಡ್ತಲ್ಲ. ಯಾಕೆ ಇದೇ ಸತ ನನ್ನ ಪ್ಲ್ಯಾನ್ ಫೇಲ್ ಆಗೈತಿ. ಅವತ್ತವರು ಪಾನ್ಕ ಕುಡಿದ್ರು, ಆದರೆ ಏನಾಗಲಿಲ್ಲಲ್ಲ. ನೋಡ್ಬೇಕಾದ ಮತ್ತು ಈಗ ಹುಟ್ಟೇ ಬಿಟ್ಟೈತಿ, ಏನು ಮಾಡೋದೈತಿ? ಇದನ್ನು ಏನಾರ ನೋಡ್ಕೋಬೇಕು ಇನ್ಮೇಲೆ. ತಡಿ, ಸಣ್ಣ ಚೂಟೋನಂತ ಎತ್ತರ ಹೇಳ್ತೈತಾಗ. ಇದನ್ನು ನೋಡಿದ್ರೆ ಮೈಯೆಲ್ಲ ಉರಿತೈತೆ ನನಗೆ. ಒಳ್ಳೆಯಪ್ಪ ಒಳ್ಳೆಯ, ಯಾಕೆ ಅಳಕತ್ತೀಯೋ? ಓನಾತ? ಜಾಗ ಚೇಂಜ್ ಆತಂತೆ ಅಳು ಬಂತಾನೆ ನಿನಗಾಗಲೇ ಎದ್ದೆ ಬಿಟ್ಟೆಲ್ಲ. ಅಳಬೇಡ ಅಳಬೇಡ. ಭಾಗ್ಯ, ಏನಾಯ್ತು? ಎದಕ್ಕೆ ಆಪರಿ ಅಳಕತ್ ನಾವ? ಅಯ್ಯೋ ಅಯ್ಯೋ, ಅಲ್ಲಿ ನೋಡ್ಲಿ, ಕೈಗೆ ಸೊಳ್ಳೆ ಗಿಳಿ ಕಡಿತಾನೆ, ಯಾಪರಿ ಕೆಂಪಾಗೈತಿ. ತೋ ಅದಕ್ಕೆ ಅಳಕತ್ತಾನಲ್ಲಿ ಅವ. ಇಲ್ಲೆಲ್ಲರೇ ಪಡ್ದೆ ಇಡ್ದೆ ಇದ್ರೆ ಹಾಕ್ಬೇಕಿಲ್ಲ ಒಂದಿಟ್ಟು. ಸೊಳ್ಳೆದವ ಏನು ಯಾರಿಗೊತ್ತು? ಯಾಪರಿ ಇದನ್ನು ಗಾದ್ರದಂಗೆ ಆಗ್ಬಿಡ್ತು ನೋಡೋದು ಕೈಗೆ. ಹ್ಞೂ ಅದಕ್ಕೆಮ್ಮ ಇರಬೇಕು, ಯಾಕಂದ್ರೆ ಸೊಳ್ಳೆ ಭಾಳ ಇಲ್ಲೇ. ಆದರೂ ಅಲ್ಲಿ ಇಲ್ಲಿ ಎಲ್ಲ ಕಡೆ ಕಿಟಕಿ ಹಾಕೇನಿ, ಅದು ಎಲ್ಲಿಂದ ಬಂದಿತ್ತನವ ನೋಡು ಹೆಂಗೆ ಕಡಿತು. ಪಾಪ ಹುಡುಗನ ಕೈಗೆ ಹೆಂಗೆ ಕೆಂಪಾತು. ಒಂದು ಕೊಬ್ಬರಿ ಎಣ್ಣೆ ತಂದು ಹಚ್ಚಬೇ. ಎಲ್ಲ ತಾಟು ತಂದು ಇಟ್ವಲ್ಲ, ಏನಾದರೂ ಮರ್ತಿದ್ರೆ ಸ್ವಲ್ಪ ನೆನ್ಪು ಮಾಡಿರ್ಲಿ. ಡೆಕೋರೇಷನ್ ಹೆಂಗಾಗೈತಿ? ನಾನು ಹೇಳಿ ಮಾಡಿಸಿದ್ದು. ಅಯ್ಯೋ, ಡೆಕೋರೇಷನ್ ಮಾತ್ರ ಸೂಪರ್ ಆಗೈತಿ ಅಮ್ಮು. ಇಷ್ಟು ಚೆನ್ನಾಗಿ ಡೆಕೋರೇಷನ್ ಆಗೈತಿ ಗೊತ್ತು. ಅಷ್ಟಕ್ಕೂ ನಾವು ಯಾವ ಪ್ಲೇಟ್ಸು ಮರ್ತಿಲ್ಲ, ಎಲ್ಲ ತಗೊಂಡು ಬಂದೀವಿ. ಆದರೂ ಒಂದು ಟೈಮ್ ನೋಡೋಣ ಇರು. ಹೌದು, ಸಿರಿ ಹೇಳ್ತಿರೋದು ಕರೆಕ್ಟ್. ಡೆಕೋರೇಷನ್ ಮಾತ್ರ ಸೂಪರ್ ಆಗೈತಿ ಅಮ್ಮು. ಹೌದು, ಯಾರಿಗೆ ಆರ್ಡರ್ ಕೊಟ್ಟು ಮಾಡಿಸಿದ್ದು ನೀನು? ಯವ್ವ, ಏನು ಚಂದ ಮಾಡಿರುವ ಡೆಕೋರೇಷನ್ನು, ಮಸ್ತಾಗೈತಿ. ಅದಕ್ಕೆ ನಿನ್ನಿಂದ ನಮ್ಗೆ ಈ ಕಡೆ ರೂಮಿಗೆ ಬರಾಕು ಬಿಟ್ಟಿದ್ದಿಲ್ಲ, ನೀವು ಇಲ್ಲಿ ಕದ ಹಾಕಿಬಿಟ್ಟಿದ್ರಿ ಬ್ಯಾಡ ಅಂತೇಳಿ. ಇಂಥ ಚಂದ ಮಾಡಿರಿ. ನೀವೇ ಮಾಡಿರನ 3 ಮಂದಿ? ಅಯ್ಯೋ ಇಲ್ಲ ರೀ, ಇದನ್ನು ಆರ್ಡರ್ ಕೊಟ್ಟು ಮಾಡಿಸಿದ್ದೆ. ಹಿಂದಿಂದ ಚೇರು ಅಲ್ಲಿ ತರಿಸಿದ್ದು. ಇವು ಮಿಕ್ಕಿದೇನು, ಇವು ಕೆಳಗೆಲ್ಲ ಹೂವದು ಇಟ್ಟೇವಲ್ಲ ಪ್ಲೇಟ್ಸ್ ಬಾಜು, ಇವನ್ನೆಲ್ಲ ನಾವೇ ಮಾಡಿದ್ದು. ಮಿಕ್ಕಿದೆಲ್ಲ ಡೆಕೋರೇಷನ್ನು ಅವರೇ ಬಂದು ಮಾಡಿಕೊಟ್ಟು ಹೋಗ್ತಾರೆ. ನಾವು ಎಂಥದ್ದು ಬೇಕಂತೆ ಅವ್ರಿಗೆ ಆರ್ಡರ್ ಕೊಟ್ಟರೆ ಸಾಕು. ಚೆಂದಾಗೈತ್ವಾ, ಭಾಳ ಚೆಂದಾಗೈತಿ. ಭಾಗ್ಯ ಏನು ರೆಡಿ ಆಗ್ಯಾಳನ? ನೋಡಿ ಅಣ್ಣ. ಹ್ಞೂ ಹೇಳಿದ್ದೀರಿ ಅದಕ್ಕೆ ಮಗ, ರೆಡಿ ಆಗಿರ್ರಿ, ಆಮೇಲೆ ಬಂದು ಕರಿತೀವಿ ಅಂತೇಳಿ. ನಮ್ಮ ಇನ್ನೊಬ್ರು 2 ಫ್ರೆಂಡ್ಸ್ ಇದ್ರು, ಅವ್ರು ಅಲ್ಲೇ ಅದಾರ, ರೆಡಿ ಮಾಡತ್ತಿದ್ರು ಅವರು. ನೋಡ್ಬೇಕ್ರಿ ಹೋಗಿ ನಮ್ಮೆ ಅಂದಂಗೆ. ಮೊನ್ನೆ ನಾವು ಸೀರೆ ಬಳಿ ಎಲ್ಲ ತೊಗೊಂಬಂದಿದ್ದೀರಿ, ಮತ್ತು ನೀವು ತಂದಿರಿ ಅಲ್ರಿ. ಏನು 2 ಉಡಿಸ್ಬೇಕನ್ರಿ ಸೀರೆ ಇವತ್ತು? ಅಂದ್ರೆ ತವ್ರ ಮನೆಯವ್ರು ಕೊಡೋದು ಪದ್ಧತಿ ಇರ್ತೈತ್ವ, ಅದಕ್ಕೆ ನಾವು ಉಡಿ ಸಾಮಾನು, ಸೀರೆ, ಜಂಪರ್ ಪೀಸು, ಬಳಿ, ಹೂವು, ಒಟ್ಟು ಎಲ್ಲ ಉಡಿ ಸಾಮಾನು ನಾವು ತಂದೇವಿ.
ಒಂದು ಸ್ವಲ್ಪ ಹೊತ್ತು ನೀವು ತಂದಿದ್ದು ಉಡಿಸ್ರಿ, ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ನಾವು ತಂದಿದ್ದು ಉಡಿಸ್ರಿ. ಮೊದಲು ನಾವು ತಂದಿದ್ದು ಉಡಿಸಿ ಕುಂದ್ರಿಸ್ರಿ, ಒಂದಿಷ್ಟು ಆರತಿ ಆದಮೇಲೆ ಆಮೇಲೆ ಬೇಕಿದ್ರೆ ಸಂಜೆ ಮೇಲೆ ಅದು ನೋಡ್ಸಕ್ಕೆ ಬರ್ತೈತಿ. ತಡಿ, ನಾನು ಹೋಗಿ ಭಾಗ್ಯನ ನೋಡ್ತೀನಿ ರೆಡಿ ಆಗೋಳನ್ನ. ಹಂಗೆ ರೆಡಿ ಆಗಿದ್ರೆ ಕರ್ಕೊಂಬರ್ತೀನಿ. ಎಲ್ಲರೂ ಇಲ್ಲೇ ಬರ್ರಿ ಅಂತ ಕರೆದು ಬಿಡು ಅನ್ಸುತ್ತೆ ಎಲ್ಲರನ್ನೂ. ಅಮ್ಮು, ಮತ್ತೆ ನಮ್ಮ ಕೆಲಸ ಮುಗೀತಲ್ಲ, ನಾವು ಅಲ್ಲಿ ಕೆಳಗಡೆ ಹೋಗಿ ಕುತ್ಕೊತೀವಿ. ನನಗೂ ತುಂಬ ಲೆಗ್ ಪೇನ್ ಆಗ್ತಾ ಇದೆ, ಅದಕ್ಕೆ. ಹಾಂ ಸರಿ, ನೀವಿಬ್ಬರು ಅಲ್ಲಿ ಕುತ್ಕೊಳ್ರಿ, ನಾನು ಹೋಗಿ ಎಲ್ಲರನ್ನೂ ಕರ್ಕೊಂಡು ಬರ್ತೀನಿ. ಚೇರ್ಸ್ ಹಾಕಿದ್ದಿದ್ದಾವೆ ನೋಡು. ಭಾಗ್ಯ, ಕರೆಗೂ ಎಷ್ಟು ಚಂದ ಕಾಣಕತ್ತಿ ಗೊತ್ತು, ನಂದ ಕಣ್ಣು ಹತ್ತಾವ ನಿನಗೆ. ಅಯ್ಯೋ ನೋಡ್ರಿ, ನೀವು ದೃಷ್ಟಿ ತೆಗೆತ್ಲಿ ಎಷ್ಟು ಬಟ್ಟೆ ಚಟ್ ಚಟ್ ಅಂದು ನಮ್ಮ ಅತ್ತೆಮ್ಮಗೆ ಎಷ್ಟು ದೃಷ್ಟಿ ಆಗೈತಿ. ಈ ಬಾರಿ ನಾವು ಅಲ್ಲಿ ಆ ಕಡೆ ಹೋಗಿ ಕುತ್ಕೊಳ್ಳೋಣ, ಇಲ್ಲಿ ತುಂಬ ಜನ ಆಗಿದ್ದಾರೆ, ನಿಂತ್ಕೊಳ್ಳೋಕೆ ಜಾಗ ಸಾಲ್ತಾ ಇಲ್ಲ. ಅವರೆಲ್ಲ ಮುಗಿಸ್ಲಿ, ಆಮೇಲೆ ನಾವು ಬರೋಣ. ಬಾರಿ ಆ ಕಡೆ ಕೆಳಗಡೆ ಹೋಗೋಣ. ಸರಿ ನಡಿ, ನಾವಲ್ಲಿ ಕೆಳಗಡೆ ಹೋಗೋಣ. ಏ ರಾಹುಲ್, ಬಾರೋ ಕೆಳಗಡೆ ಹೋಗೋಣ. ನೋಡ್ರಿ ನನ್ನ ಸೊಸಿನ ಎಂಥ ಲಕ್ಷಣ ಕಾಣತೈತಿ, ಎಂಥ ಚಂದ ಕಾಣಕತ್ತೈತಿ. ಹೌದ್ರಿ, ನನ್ನ ತಂಗಿಗೆ ನನ್ನ ದೃಷ್ಟಿನ ಬೀಳ್ತೈತಿ ಅಂತ ಚಂದ ಆಗ್ಯಾಳ. ಈಗ ಹಿಂಗೆ ಆಟ ಆಡ್ಕೊಂತ ಇದ್ದಕ್ಕಿ ನೋಡ್ರಿ ಆಗಲೇ ಕೌಸ ಮಾಡಾಕತ್ತೈತಿ. ಬರೀ ಹಂಗಿದ್ರೆ ನಾವು ಹೋಗಿ ಆ ಕಡೆ ಕುಚ್ಚ ಮೇಲೆ ಕುಂದ್ರೋಣಂತ. ಇಲ್ಲಿ ಹೆಣ್ಮಕ್ಳು ಆರತಿ ಮಾಡೋರು ಮಾಡಲಿ, ಆಮೇಲೆ ಬಂದ್ರತ್ ನಾವು. ರೀ, ಡೆಕೋರೇಷನ್ ಹೆಂಗಾಗೈತ್ರಿ? ನಾನೇ ಮಾಡಿಸಿದ್ದು. ನೀನು ಬಿಡಮ್ಮ, ಸೂಪರ್ ಮಸ್ತಾಗೈತಿ ಡೆಕೋರೇಷನ್. ನಿಮ್ಮ ಅದ್ಕ ಮನೆ ಎಂತ ಚಂದ ಕಾಣಕತ್ತಾರಲ್ಲ. ನೀನು ಒಂದು ಸ್ಯಾರಿ ಹಾಕೋಬೇಕಿಲ್ಲ, ನೀನು ಯಾಕಿದ್ದೆ ಡ್ರೆಸ್ ಮೇಲೆ ಅದಿ? ಅಯ್ಯೋ, ಈ ಶಕಿ ಈದ್ ಬಿಸಿಲೊಳಗೆ ಆ ಜಳದಾಗ ನಂಗೆ ತಡ್ಕೊಳಕ್ಕಾಗಂಗಿಲ್ಲಪ್ಪ ಸ್ಯಾರಿ ಹಾಕೊಂಡು. ಅದಕ್ಕೆ ಸ್ಯಾರಿ ಹಾಕೊಂಡಿಲ್ಲ ನಾನು. ತಂಗಿ, ನಿನ್ನ ಹಿಂದಲ್ಲೇ ಉಡಿ ತಾಟು ಮತ್ತು ಸೀರೆದು ಇದನ್ನು ಐತೆ ನೋಡ್ಬೇಕು, ಕೊಡಿಲ್ಲ ಒಂದು ಸ್ವಲ್ಪ ಉಡಿ ತುಂಬಕ್ಕೆ. ಹಂಗೆ ಅರ್ಶಿನ ಕುಂಕುಮದ್ದು ಅಂದ್ಕೊಡು, ಆರತಿದು ಅಂದ್ಕೊಡು. ಸರಿ, ನಾನು ಕೆಳಗೆ ಹೋಗಿ ಕೂತ್ಕೊತೀನಿ. ಅವ್ರಿಗೆ ಏನು ಬೇಕು ನೋಡಿ ನೀನು ಹೆಲ್ಪ್ ಮಾಡು. ತಗೋರಿ ಅರ್ಶಿನ ಕುಂಕುಮದ್ದು, ತಗೋರಿ ಉಡಿ ತಾಟು. ಭಾಗ್ಯ ತಗೋ, ನಿಂಗೆ ಅಲ್ಲಿ ಇಟ್ಕೊಳಕ್ಕೆ ಸರಿ ಆಗಂಗಿಲ್ಲ, ಹಂಗೆ ಮುಟ್ಟಿ ಕೊಡು, ಇಲ್ಲಿ ಕೆಳಗಿಡ್ತೀನಂತ. ತಗೋರಿ ಸೀರೆದು, ಇದನ್ನು ಮುಟ್ವಾ, ಅಲ್ಲಿ ಕೆಳಗಿಡ್ತೀನಂತ. ಆರತಿ ತಗೋರಿ. ಇದೇನ ತಂಗಿ, ದೀಪ ಒಂದೇ ಹಚ್ಚಲ್ಲ, 2 ಜೋಡಿ ದೀಪ ಹಚ್ತಾರಲ್ಲ, ಅದು 2 ಹಚ್ಬೇಕಿಲ್ಲ, ಒಂದೇ ಹಚ್ಚಿರಲ್ಲ. ಅಯ್ಯೋ, ಅದು ಇವಾಗಿನ ಫ್ಯಾಷನ್, ಅದಕ್ಕೆ ಹಂಗೆ ಹಚ್ಚೈತಿ. ಬೇರೆ ಆರತಿ ಇನ್ನೊಂದು ಅಲ್ಲಿ ದೇವ್ರ ಮುಂದೆ ಮಾಡ್ತಲ್ಲ, ಅದಕ್ಕೆ 2 ಹಚ್ಚಿದ್ದಿತ್ತು. ಇದು ಹಂಗೆ ಫಂಕ್ಷನಿಗಲ್ಲ, ಅದಕ್ಕೆ ಅಲ್ಲಿ ನೇಮ ಮಾಡೈತಲ್ರಿ ದೇವ್ರ ಮನ್ಯಾಗ. ಆಂಟಿ, ಆರತಿ ಮಾಡಿ ಹಂಗೆ ಇಡಂಗಿಲ್ಲ ರೀ, ಒಡಪೇಳಿ ಹೆಸರು ಹೇಳ್ಬೇಕ್ರಿ. ಹೌದು ಬೇಚಿಕವ್ವ, ನೀ ನೋಡಿದ್ರೆ ಯಾವಾಗೂ ಒಡಪ ಹೇಳಕ್ಕೆ ಇಲ್ವಾ ನೆಟ್ಟಗ, ಅಲ್ಲ ಕೇಳಿಸ್ಕೊಂಡಿರ್ಬಿಡು. ಆದ್ರೆ ಇವತ್ತು ಮಾತ್ರ ಹೇಳ್ಬೇಕು ನೋಡಿಟ. ಯವ್ವ, ಏನು ಒಡಪವ, ನನಗೆ ನೆನಪು ಬರೋಂಗಿಲ್ವ. ತಡಿ, ನೆನ್ಪು ಮಾಡ್ಕೊತೀನಿ. ಹಣೆಗೆ ಹಚ್ಚುವುದು ವಿಭೂತಿ, ಎಲ್ಲರಲ್ಲೂ ಬೇಕಾಗಿರೋದು ದೇವರಲ್ಲಿ ಭಕ್ತಿ, ನಮ್ಮ ಸೋಮನಗೌಡ್ರಲ್ಲಿ ನಾನಿಟ್ಟಿರೋ ಪ್ರೇಮ ಭಕ್ತಿ. ಅಡ್ಡಿಲ್ಲ, ಚಲೋ ಐತಿ ವಾಡಪ್ಪ. ಕಾಕನ ಕರಿತಡಿ, ಜುಗಲ್ಬಂದಿ ಮಾಡೋರತ್ತಿಬ್ರು. ಮೊದ್ಲು ನೀವು ಹೇಳ್ಬರಿ ಇಬ್ರು, ಆಮೇಲೆ ನಾ ಹೇಳ್ತೇನಂತ. ಈಕಿನ ಕೇಳ್ಬೇಕಲ್ಲ ಮೊದ್ಲು. ಹೇಳ್ವಾ ಭಾಗ್ಯ, ನಿಮ್ಮ ಮನೆಯವ್ರ ಹೆಸರು ಹೇಳು. ಅರುಣ್. ಹಿಂಗೆ ನಡೆಯಂಗಿಲ್ಲ, ವಡಪ ಹಚ್ಚಿ ಹೇಳ್ಬೇಕು. ಎಲ್ಲರಿಗೂ ವಡಪ ಹಚ್ಚಿ ಹೇಳಂತಂದು ನೀ ಹಂಗೆ ಹೇಳೋದನೆ, ನೀನು ವಡಪ ಹಚ್ಚಿ ಹೇಳು. ಯವ್ವ ಅದ್ಯಮ್ಮ, ನನಗೆ ಬರಲ್ಲ ಬಿಡಲ್ಲ, ಏನ್ರಿಪ್ಪ ನೀವು. ನೆನ್ಪು ಮಾಡ್ಕೋತೇನೆ ತಡ್ರಿ. ಅದು ಒಂದು ಬರ್ತಿತ್ತು, ಏನು ಪೂರ್ತಿ ಬರ್ತೈತಿಲ್ಲ, ನೆನಪಾಗಲ್ತೆ. ಹೇಳ್ತೇನೆ ಕೇಳ್ರಿ. ತಾಜು ಮಲ್ಲಿಗೆ, ಜೂಜು ಮಲ್ಲಿಗೆ, ಮಧ್ಯಾಹ್ನ ಇದ್ದಲ್ಲಿಯೇ ಬರ್ತಾರ ಅರುಣ್. ಓ ಅದ್ಯಮ್ಮ, ಯವ್ವ ಕಾಡಿಸ್ಬೇಡ್ರಿಪ್ಪ ನನ್ನ, ಸುಮೀರ್ರಿ, ನಾಚ್ಕತಿ. ನೀ ಬಾರ್ವ, ನೀ ಆರತಿ ಮಾಡ್ಬಾ, ಆಮೇಲೆ ಉಳ್ಕೋದವ್ರು ಮಾಡ್ತಾರಂತ. ನಮಗೆ ಕೇಳಾಕತ್ತಿದ್ದೆಲ್ಲ, ಈಗ ನೀ ವಡಪ ಹಚ್ಚಿ ಹೇಳಿ ನಿನ್ನ ಗಂಡನ ಹೆಸರು. ನಂಗೆ ಬರಂಗಿಲ್ರಿಪ್ಪ ಒಡಪು ಗಿಡಪ ಎಲ್ಲ, ನಂಗೆ ಬರಂಗಿಲ್ಲ. ಹಂಗೆ ಹೆಸರು ಹೇಳಂದ್ರೆ ಹೇಳ್ತೀನಿ. ಅಯ್ಯ ತಂಗಿ, ಹಂಗ ಯಾಕೆ ಹೇಳ್ತೀನಿ, ನಾ ಹೇಳ್ಕೊಡ್ತೇನೆ, ಹಂಗೆ ಹೇಳು. ಮೈಸೂರು ಪಾಕ್ ಅಂದ್ರೆ ನನಗಿಷ್ಟ. ಮೈಸೂರು ಪಾಕ್ ಅಂದರೆ ನನಗಿಷ್ಟ. ನನ್ನ ಗಂಡ ಭಾಳ ಗೋಪಿಷ್ಟ. ನನ್ನ ಗಂಡ ಭಾಳ ಗೋಪಿಷ್ಟ. ತಂಗಿ, ಈಗ ನಿನ್ನ ಗಂಡನ ಹೆಸರು ಹೇಳು. ಸುರೇಶ್. ತಮ್ಮರಿಗೆ ಗೋಪಿಷ್ಟ ಅಂತೀರನ್ನ. ಐತಡಿ, ನಿಮಗೆ ಅವ್ರ ಕಡೆಯಿಂದ ಒಂದು ಜುಗಲ್ಬಂದಿ ಮಾಡಿಸ್ತೇವಂತ.
ನಿಮ್ಗೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕಮೆಂಟು ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೆಕ್ಸ್ಟ್ ಎಪಿಸೋಡ್ನಾಗ ಒಡಪಿನ ಜುಗಲ್ಬಂದಿ ನಡಿತೈತಿ, ಯಾರ್ಯಾರಿಗೆ ನಡಿತೈತಿ, ಹೆಂಗೆ ಇರ್ತಾವ, ಮಸ್ತ್ ಕಾಮಿಡಿ ಐತಿ ನೆಕ್ಸ್ಟ್ ಎಪಿಸೋಡ್. ಎಲ್ಲರೂ ನೋಡ್ರಿ, ಲೈಕ್ ಮಾಡಿರಿ.